ಸಿಲಿಕಾನ್ ಸಿಟಿಯಲ್ಲಿ ಅದೆಷ್ಟೆಷ್ಟೋ ಗುಂಡಿಗಳಿದ್ದಾವೆ. ಆ ಒಂದು ಗುಂಡಿಗಳ ಮಧ್ಯೆ ಈಗ ಏನೋ ಮತ್ತಿಕೆರೆ ಅಕ್ಕಪಕ್ಕ ಇರತಕ್ಕಂಥ ಸ್ಥಳೀಯ ನಿವಾಸಿಗಳಿಗೆ ಈಗ ಒಂದು ಯು ಜಿ ಕೇಬಲ್ ಅಂದರೆ KPTCL ಅವರು ಏನು ಯು ಜಿ ಕೇಬಲ್ ಅಳವಡಿಕೆ ಮಾಡೋಕ್ಕೆ ಕಳೆದ ಒಂದು 2 ತಿಂಗಳಿಂದ ಒಂದು ರಸ್ತೆ ಗುಂಡಿ ಅಗದು ಬಿಟ್ಟಿದ್ದಾರೆ. ಆ ಒಂದು ಸಮಸ್ಯೆಗಳೀಗ ಸ್ಥಳೀಯರಿಗೆ ಕಾಡಲಾರಂಭಿಸಿದೆ. ಈ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆ ಇರ್ತಕ್ಕಂಥ ವ್ಯಾಪಾರಿಗಳು ಮಾತಾಡ್ತಾರೆ. ಏನು ಸಮಸ್ಯೆ, ಎಷ್ಟು ತಿಂಗಳಿಂದ ಸಮಸ್ಯೆ ಇದೆ ಅಂದ್ಬಿಟ್ಟು. ಸರ್, ಈ ರಸ್ತೆ ಆಗೋದು ಎಷ್ಟು ತಿಂಗಳಾಯಿತು, ಯಾವಾಗಿಂದ ಸರ್ ಇದು ನಿಮ್ಮ ಸಮಸ್ಯೆ ಆಗ್ತಿರೋದು? 15 ದಿನದಿಂದ ಆಗೈತೆ ಸರ್. ಇದು 15 ದಿನದ 2 ತಿಂಗಳಾಯಿತು ಬಿಡಿ. ಇದು ಫುಲ್ ಟ್ರಾಫಿಕ್ ಜಾಮ್, ಹೆವಿ ಟ್ರಾಫಿಕ್ ಜಾಮ್ ಅಂದರೆ 1 ಕಿಲೋಮೀಟ್ರ್ ನಿಂತ್ಕೊಳ್ಳುತ್ತೆ. ಯಾರು ಮುಂದೆ ಪಾಸ್ ಆಗಕ್ಕಲ್ಲ. ಈ ಪಾಸ್ ಆಗೋಕೆ ಸೈಡ್ ಹೋದ್ರೆ ಬಂದು ಪಾಪ ಯಾರೋ ಒಬ್ಬ ಬ್ರೇಕ್ ಸ್ಕಿಡ್ಡಾಗೆ ಮುರಳಲ್ಲಿ ಹೊಡ್ಕೊಂಡು ಕಾಲು ಕಟ್ಟಾಯಿತು. ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆದರು. ನಮ್ದು ಬಿಗ್ನೆಸ್ ಬಿಡಿ, ಬಿಗ್ನೆಸ್ ಅರ್ಧಕ್ಕರ್ಧ ಇಲ್ಲ. 50,000 ಬಿಗ್ನೆಸ್ ಆಗೋದು, 25,000 ಬಿಗ್ನೆಸ್ಸು. ಆಮೇಲೆ ನೀರುಗಳು ಕರೆಕ್ಟಾಗಿ ಮಾಡಿ ನೋಡೋದು ಲೀಕ್ ಆಗುತ್ತೆ. ಅದು ನೀರು ಮಾಡವ್ರೆ, ನೀರು ಬಂದಾಗ ಫುಲ್ಲು ಲೀಕ್ ಆಗುತ್ತೆ. ಕಾವೇರಿ ವಾಟ್ರ್ ಸುಮ್ಮನೆ ಪೋಲ ಆಗುತ್ತೆ. ಕಾವೇರಿ ವಾಟ್ರ್ ಹೊರಗಡೆ ಹೋಗುತ್ತೆ. ಕಾವೇರಿ ವಾಟ್ರ್ ಹೊಡೆದ್ರೆ ಇದು ಫುಲ್ಲು ತುಂಬ್ಕೊಳ್ಳುತ್ತೆ. ಇದು ಕಾವೇರಿ ವಾಟ್ರ್ ಬಂದರೆ ಇದು ಫುಲ್ಲು ನೀರು ತುಂಬ್ಕೊಳ್ಳುತ್ತೆ. ಮಳೆ ನೀರು ಬಂದರೆ ಫುಲ್ಲು ನಿಂತ್ಕೊಳ್ಳುತ್ತೆ. ಯಾರು ನಾವು ಇಲ್ಲಿ ಇದು ಬಾರು ಕುಡಿದು ಬಿದ್ದರೆ, ಇದು ಬಾರು ಕುಡಿದು ಬಿದ್ದರೆ ಯಾರಾಯ್ತಾರೆ? ಇದು ಜವಾಬ್ದಾರಿ ಯಾರು ಆಗ್ತಾರೆ ಹೇಳಿ? ನೀವು ಇವ್ರಿಗೆ ಹೇಳಿದ್ರು ಎಷ್ಟು ಅರ್ಥ ಮಾಡ್ಕೊಳ್ಳೋ. ನಾನು ಒಂದು 10 ಸಲ ಫೋನ್ ಮಾಡಿದ್ದೀನಿ. ಇದಕ್ಕೆ ಫೋನ್ ಮಾಡಿದ್ರೆ ಇವ್ರು ಏನಂತ ಹೇಳ್ತಾರೆ, ಇವತ್ತು ಬಂದು ಮಾಡ್ತೀವಿ, ನಾಳೆ ಮಾಡ್ತೀವಿ, ನಮಗೆಲ್ಲ ಜಾಗ ಟ್ರಾಫಿಕ್ ಇಲ್ಲ, ಟ್ರಾಫಿಕ್ ಕ್ಲಿಯರ್ ಮಾಡ್ಕೊಳ್ಬೇಕು, ಫುಲ್ಲು ಟ್ರಾಫಿಕ್ ಆಗುತ್ತೆ ನಮಗೆ, ಹಂಗೀಗೆ ಅಂತ ಹೇಳ್ತಾರೆ. ಇದು ಯಾರು ಹೊಣೆ? ಈಗ ಇಲ್ಲಿ ಬಿದ್ದು ಅವಘಡ ಆಗತಕ್ಕಂಥ ಘಟನೆಗಳಿದಾವೆ. ಇನ್ನು ಮಳೆ ಬಂದ ಸಂದರ್ಭದಲ್ಲಿ ಹೆಂಗಿರುತ್ತೆ ಈ ಪ್ಲೇಸು? ಮಳೆ ಬಂದರೆ ಫುಲ್ಲು ಟ್ರಾಫಿಕ್ ಆಗ ಸರ್. ಮಳೆ ಬಂದರೆ ಹೇಳೋಕ್ಕೆ ಆಗ್ಬಿಡೋದು ಬಿಡಿ. ಇರ್ಕೊಂಡು ನೋಡೋಕ್ಕೆ ಆಗಲ್ಲ. ಇಲ್ಲಿ ಯಾರು ಬಂದರೂ ಹೆಂಗಸ್ರು ಮಕ್ಕಳು ಅಂತೂ ನಡೆದಾಡೋಕ್ಕಾಗಲ್ಲ. ಫುಟ್ಪಾತ್ ನಡೆಯೋಕ್ಕಲ್ಲ. ಫುಲ್ಲು ಬೈಕ್ಗಳು ಹಾಕೊಂಡಿರ್ತಾರೆ. ಯಾರು ಜವಾಬ್ದಾರಿ ಆಗ್ತಾರೆ ಅದಕ್ಕೆ? ಅಂದರೆ ನಿಮಗೆ ಇಲ್ಲಿ ಇವ್ರುಗಳು KPTCL ಅವರು ಏನಂತ ಎಷ್ಟು ದಿನದೊಳಗಡೆ ಕಾಮಗಾರಿ ಮುಗಿಸ್ತೀನಿ ಅಂತ ಹೇಳಿದ್ರೆ ಯಾವ ಉದ್ದೇಶ ಅಂತ ಸರ್ ಮಾಡ್ತಿರೋ? ಕಾಮಗಾರಿ 2 ದಿನ ತೆಗಿತೀನಿ ಗುಂಡಿ, ನಮ್ಮ 2ನೇ ದಿನಕ್ಕೆ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. 2 ದಿನಕ್ಕೆ ಮುಚ್ಚಿಕೊಟ್ಟು ನಿಮ್ಗೆ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್ ಅಂತಾರೆ. ಇನ್ನೂರು ಕ್ಲಿಯರ್ ಆಗಿಲ್ಲ. ಅಂದರೆ ಈಗ ನೀವು ಅಧಿಕಾರಿಗಳಿಗೆ 10 ಸರಿ ಮನವಿ ಮಾಡಿದ್ದೀನಿ ಅಂದರೆ, ಫೋನ್ ಮಾಡಿದ್ದೀನಿ ಅಂತ ಏನಂತಿದ್ದಾರೆ ಅಧಿಕಾರಿಗಳು? ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ. ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ, ಇವತ್ತು ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ತಾರೆ. ಇದು ಇಲ್ಲಿರ್ತಕ್ಕಂಥ ಸ್ಥಳೀಯರ ಮಾತಾಗಿತ್ತು. ಕ್ಯಾಮ್ರಾಮ್ಯಾನ್ ಹೇಮಂತ್ ಜೊತೆ ವಿನೋದ್ ಕಮ್ತಾರ, ಶಿವವೇಗ ನ್ಯೂಸ್, ಬೆಂಗಳೂರು.